ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಎಲ್ಲರ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರು ಆಗಿದೆ. ಇದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ಯಾವಾಗಿಂದ ಜಮಾ ಆಗೋದಕ್ಕೆ ಶುರುವಾಗಿದೆ ಅಂದರೆ, ಇದು ನಿನ್ನೆಯಿಂದನೇ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಜಮಾ ಆಗೋದಕ್ಕೆ ಶುರುವಾಗಿದೆ. ನಿನ್ನೆ ತಡರಾತ್ರಿ 7 ಗಂಟೆ 7:15 ಇದು ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನೀವು ಇವಾಗ ಕೇಳ್ಬೋದು, ನಮಗಿನ್ನೂ ಹಣ ಬಂದಿಲ್ಲ ಅಂತ ಕೇಳೋದಾದರೆ, ಇದು ನಿನ್ನೆ ಕೇವಲ 10-12% ಜನಗಳಿಗೆ ಮಾತ್ರ ಹಣ ಬಿಡುಗಡೆಯಾಗಿದೆ. ಆದರೆ ಇವತ್ತು ಮ್ಯಾಕ್ಸಿಮಮ್ 80-90% ಜನಗಳಿಗೆ ಇವತ್ತು ಹಣ ಜಮಾ ಆಗುತ್ತೆ. ಸೊ ಹೇಗೆ ಎಷ್ಟೆಲ್ಲ ಪ್ರಾಬ್ಲಮ್ ಆಯಿತು, ಎಷ್ಟೆಲ್ಲ ಗೊಂದಲಗಳು ಆಯಿತು ನಿಮಗೆ ಗೊತ್ತಿರೋ ಹಾಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಈ ಒಂದು 4-5 ದಿವಸದಲ್ಲಿ ಅಂದರು. ಆಮೇಲೆ ನೋಡಿದ್ರೆ ಒಂದು 10 ದಿವಸ ಆದಮೇಲೆ ಇವಾಗ ಕೊನೆಗೂ ಹಣನ ಬಿಡುಗಡೆ ಮಾಡಿದ್ದಾರೆ. ಹೇಗೆ ಸಿದ್ದರಾಮಯ್ಯ ಅವರು ಹೇಳಿದರು ಹಣವನ್ನು ನಾವು ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದರು. ಕೆಲವೊಂದು ಪ್ರಾಬ್ಲಮ್ಸಿಂದ ಇಷ್ಟು ದಿನ ತಗೊಳ್ತು, ಆದರೂ ಕೊನೆಗೂ ಇವಾಗ 15ನೇ ಕಂತಿನ ಹಣ ಬಿಡುಗಡೆ ಅಂತೂ ಆಗಿದೆ. ಸೊ ನೀವೆಲ್ಲ ಕೇಳೋದಾದರೆ ಇನ್ನೂ 14ನೇ ಕಂತಿನ ಹಣ ನಮಗೆ ಬಂದಿಲ್ಲ, ನೀವು ಹೇಳ್ತಿದ್ದೀರಾ 15ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ದೀರಾ. ಅಂದರೆ ನಿಮಗೇನಾದರೂ ಇವಾಗ ಹಣ ಬಂತು ಅಂದರೆ ಖಂಡಿತವಾಗೂ ಅದು 14ನೇ ಕಂತಿನ ಹಣ ಆಗಿರುತ್ತೆ. ಯಾಕೆಂದರೆ ಯಾರಿಗೆ 14ನೇ ಕಂತಿನ ಹಣ ಇನ್ನೂ ಬಂದಿರಲ್ವೋ ಅವ್ರಿಗೆ ಫಸ್ಟು 14ನೇ ಕಂತಿನ ಹಣ ಪೆಂಡಿಂಗ್ ಹಣ ಬರುತ್ತೆ. ಅದಾದಮೇಲೆ ನಿಮಗೆ 1 ವಾರ ಬಿಟ್ಟು ಇಲ್ಲ 2 ವಾರ ಬಿಟ್ಟು ನಿಮಗೆ 15ನೇ ಕಂತಿನ ಹಣನೂ ಸಹ ಇದೇ ತಿಂಗಳು ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಸೊ ಯಾರಿಗೆಲ್ಲ 14ನೇ ಕಂತಿನ ಹಣ ಕಳೆದ ತಿಂಗಳೇ ಬಂದಿತ್ತೋ ಅವರಿಗೆಲ್ಲ ಇವಾಗ 15ನೇ ಕಂತಿನ ಹಣ ಬರುತ್ತೆ. ಹಾಗೆ ನಿಮಗೇನಾದರೂ 14ನೇ ಕಂತಿನ ಹಣ ಬಂದಿದ್ದು ಇವಾಗ ಅಂದರೆ ಇವತ್ತು ನಾಳೆ ಅಷ್ಟರಲ್ಲಿ ಇನ್ನೊಂದು 3-4 ದಿವಸದಲ್ಲಿ ಅಂದ್ಕೊಳ್ಳಿ, ನಿಮ್ಗೆ 15ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ BPL APL ಕಾರ್ಡ್ ರದ್ದು ಏನೆಲ್ಲ ಪ್ರಾಬ್ಲಮ್ ಆಗಿತ್ತಲ್ವೋ, ಸೊ ಆ ಕಾರಣದಿಂದಾಗಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಹಣ ಬರದೇ ಇರೋ ಚಾನ್ಸಸ್ ಇರುತ್ತೆ. ಅಂದರೆ ಲೇಟಾಗಿ ಬರುತ್ತೆ. ಯಾಕಂದರೆ ಈ BPL ಇಂದ APLಗೆ ಕನ್ವರ್ಟ್ ಆಗಿತ್ತಲ್ಲ, ಮತ್ತು ಆ ಕಾರ್ಡ್ಗಳನ್ನು BPLಗೆ ಕನ್ವರ್ಟ್ ಮಾಡ್ತಿದ್ದಾರೆ. ಮಾಡೋ ಕಾರಣದಿಂದಾಗಿ ಸರ್ಕಾರದವರು ಕೆಲವೊಂದಷ್ಟು ಸಮಯ ತೊಗೋಬೋದು 15ನೇ ಕಂತಿನ ಹಣ ಜಮಾ ಆಗೋದಕ್ಕೆ. ಸೊ ಆ ಕಾರಣವಾಗಿ ನೀವು ಯಾವುದೇ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಏನಾದರೂ ನಿಮಗೆ 15ನೇ ಕಂತಿನ ಹಣ ಈ ತಿಂಗಳು ಬಂದಿಲ್ಲ ಅಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಹಣ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಅದನ್ನು ನೀವು ಸರಿ ಮಾಡ್ಕೊಳ್ಳೋದ್ರ ಮೂಲಕ ಮತ್ತು ನೀವು 15ನೇ ಕಂತಿನ ಹಣನೂ ಸಹ ನೀವು ಪಡ್ಕೋಬೋದಾಗಿದೆ. ಸೊ ಇವಾಗ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ 15ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂದರೆ, ಬೆಂಗಳೂರು ನಾರ್ತ್, ರಾಮನಗರ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ಉಡುಪಿ ಈ ರೀತಿಯ ಕೆಲವೊಂದು ಭಾಗಗಳಿಗೆ ಮಾತ್ರ ಹಣ ಜಮಾ ಆಗಿದೆ. ಅಂದರೆ ನೀವು ಕೇಳ್ಬೋದು, ಇವಾಗ ಬೆಂಗಳೂರಲ್ಲಿ ನಾರ್ತಲ್ಲಿದ್ದೀವಿ ನಮಗಿನ್ನೂ ಹಣನೇ ಬಂದಿಲ್ಲ ಅಂತ ಕೇಳ್ಬೋದು. ಆದರೆ ಎಲ್ಲರಿಗೂ ಒಂದೇ ಸಲ ಈ DBT ಮೂಲಕ ಹಣನ ಅವ್ರು ಹಾಕೋದಕ್ಕಾಗಲ್ಲ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಸಲ ಆಗಿ ಹಣ ಜಮಾ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಆತಂಕ ಪಡ್ಕೊಬೇಡಿ. ಇವಾಗಷ್ಟೇ ಹಣ ಜಮಾ ಆಗೋದಕ್ಕೆ ಶುರುವಾಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ. ಖಂಡಿತವಾಗೂ ನಿಮಗೆ ಇವತ್ತು ನಾಳೆ ಇಲ್ಲ ಈ ವಾರದಲ್ಲಿ ನಿಮಗೆ 15ನೇ ಕಂತಿನ ಹಣ ಬಂದೇ ಬರುತ್ತೆ. ಹಾಗೆ ನೀವೇನಾದರೂ 15ನೇ ಕಂತಿನ ಹಣನ ರಿಸೀವ್ ಮಾಡಿದ್ದೀರಾ ಅಂದರೆ ನಿಮ್ಮ ಒಂದು ಯಾವ ಒಂದು ಜಿಲ್ಲೆ ಮತ್ತು ಯಾವಾಗ ಹಣ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮರಿದಿರ ತಿಳಿಸಿ. ಸೊ ಯಾರಾದರೂ ಬೇರೆಯವರು ವಿಡಿಯೋ ನೋಡಿದ್ರೆ ಅವ್ರಿಗೂ ಸಹ ಓಕೆ ಈ ಜಿಲ್ಲೆಗೆ ಹಣ ಬಂದಿದೆ, ಈ ಜಿಲ್ಲೆಗಳಿಗೆ ಬರ್ತಾಯಿದೆ, ಸೊ ನಮಗೂ ಹಣ ಬರುತ್ತೆ ಅನ್ನೋ ಅವ್ರಿಗೂ ಒಂದು ಮಾಹಿತಿ ಸಿಕ್ಕೋ ಹಾಗೆ ಆಗುತ್ತೆ. ಸೊ ಅದಕ್ಕೆ ದಯವಿಟ್ಟು ಯಾರೂ ಸಹ ಮರಿದಿರ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಕಮೆಂಟ್ನ ಪ್ಲೀಸ್ ಮೆನ್ಷನ್ ಮಾಡಿ. ಸೊ ಎಷ್ಟು ಒಂದು ಮಹಿಳೆಯರೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದರು. 15ನೇ ಕಂತಿನ ಹಣ ಕಳೆದ ತಿಂಗಳಿಂದನೇ ಕಾಯ್ತಾ ಇದ್ದರು. ಪಾಪ ಇವಾಗ ಹಣ ಜಮಾ ಆಗಿದೆ. ಇದನ್ನು ಅವರು ಪಾಪ ಏನೋ ಒಂದು ಅವಶ್ಯಕತೆಗೆ ಯೂಸ್ ಮಾಡ್ಕೊತಾರೆ. ಸರ್ಕಾರದವರು ಸಹ ಮಹಿಳೆಯರ ಒಂದು ಅವಶ್ಯಕತೆಗೇ ಸಹ ಈ ಹಣನ ರಿಲೀಸ್ ಮಾಡ್ತಾ ಇರೋದು. ಸೊ ಏನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಕಾಂಗ್ರೆಸ್ ಅವರು ಹೇಗೆ ಹೇಳಿದ್ರು ಹಾಗೆ ಹಣನ ಬಿಡುಗಡೆ ಮಾಡಿದ್ದಾರೆ. ಇದು 15ನೇ ಕಂತಿನ ಹಣ ಅಂದರೆ ನಿಮಗೆ 30,000 ರೂಪಾಯಿ ಕಾಂಗ್ರೆಸ್ ಕಡೆಯಿಂದ ಸಿಕ್ಕಿದೆ ನೋಡಿ. ಸೊ ಎಷ್ಟು ನಿಮಗೆ ಹೆಲ್ಪ್ ಆಗಿದೆ, ಬಡವರಿಗೆ ಎಷ್ಟು ಹೆಲ್ಪ್ ಆಗ್ತಾಯಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ. ಸೊ ಹಾಗಾಗಿ ಈ BJPಯವರಾಗಿರ್ಬೋದು ಯಾರೇ ಆದರೂ
ಈ ಹಣ ಹಾಕೋದಿಲ್ಲ, ಸ್ಟಾಪ್ ಮಾಡಿಬಿಡ್ತಾರೆ ಅಂತ ಹೇಳಿದಾಗ ಯಾವುದೇ ಒಂದು ರೀತಿಯ ಆತಂಕ ಪಡ್ಕೊಬೇಡಿ, ಭಯ ಪಡ್ಕೊಬೇಡಿ. ಕಾಂಗ್ರೆಸ್ ಸರ್ಕಾರದವರು ಹೇಳಿದ್ದಾರೆ, ಈ ಒಂದು ಯೋಜನೆಯನ್ನು ನಾವು ಕಂಟಿನ್ಯೂ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ ಹೇಳಿರೋದ್ರಿಂದ ಆತಂಕ ಪಡ್ಕೊಳ್ದಿರ ಸಮಾಧಿನ ಕಾಯೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಎಲ್ಲ ಒಂದು ಹಣ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಅಥವಾ ಅನ್ನಭಾಗ್ಯ ಯೋಜನೆಗೆಲ್ಲ ನಿಮಗೆ ಯಾವುದೇ ಒಂದು ಹಣ ಬರ್ತಾ ಇಲ್ಲ ಅಂದರೆ, ನಾನು ಈಗ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣ ಏನಾದರೂ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು, ಏನೇನು ವಿಷಯಗಳನ್ನು ನೀವು ಚೆಕ್ ಮಾಡಿಕೊಂಡು ಸರಿ ಮಾಡಿಕೊಂಡ್ರೆ ನಿಮಗೆ ಹಣ ಬರುತ್ತೆ ಅನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಬೇಕಾದರೆ ನಿಮಗೆ ಆ ವಿಡಿಯೋ ಲಿಂಕನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿಕೊಂಡು ನೀವು ಮಾಹಿತಿನ ಪಡ್ಕೋಬೋದಾಗಿದೆ. ಸೊ ಇವತ್ತಿನ ಒಂದು ವಿಡಿಯೋದು ಇದಷ್ಟೇ ಆಗಿತ್ತು. 15ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಅದ್ರ ಬಗ್ಗೆ ಮಾಹಿತಿ ತಿಳಿಸೋಣ ಅಂತಲೇ ನಾನು ಇವಾಗ ನಿಮಗೆ ವಿಡಿಯೋನ ಮಾಡಿದ್ದೀನಿ. ಸೊ ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯಾದಂತಹ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.